ನಿಮ್ಮ ಮನೆಯಲ್ಲಿ ಅಥವಾ ಹೋಟ್ಲುಗಳಲ್ಲಿ ಯೂಸ್ ಮಾಡ್ತಿರೋ ಸಿಲಿಂಡರ್ಗಳನ್ನ ಮೊದಲು ಬಿಸಾಕಿ. ಯಾಕೆ ಗೊತ್ತಾ? ಇನ್ಮೇಲಿಂದ ನಿಮ್ಮ ಮನೆಗಳಿಗೆ ಅಥವಾ ಬಿಸ್ನೆಸ್ ಗೆ ಗ್ಯಾಸ್ ಸಿಲಿಂಡರ್ ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ಯಾಕೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ, ಬುಲೆಟ್ ಸ್ಟವ್ ಅಂತ. ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದ್ರಿಂದ ತಿಂಗಳಲ್ಲಿ ಬಿಸ್ನೆಸ್ ಗೋಸ್ಕರ ಗ್ಯಾಸ್ ಸಿಲಿಂಡರ್ ಗೆ ಒಂದು 60,000-70,000 ಖರ್ಚು ಮಾಡೋ ಅವಶ್ಯಕತೆನೇ ಇರಲ್ಲ. ಜಸ್ಟ್ ಒಂದು 6,000-7,000 ಇದ್ರೆ ಸಾಕು, ನಿಮ್ ಬಿಸ್ನೆಸ್ ನ ಕಂಪ್ಲೀಟ್ 1 ಮಂತ್ ರನ್ ಮಾಡಬಹುದು. ಈ ಸ್ಟವ್ ಗಳನ್ನ ಹೋಟ್ಲುಗಳಲ್ಲಿ, ಮನೆ ಫಂಕ್ಷನ್ ಗಳಲ್ಲಿ, ಕ್ಯಾಟರಿಂಗ್ ಬಿಸ್ನೆಸ್ ಮಾಡೋರು ಯೂಸ್ ಮಾಡಿದ್ರೆ ನಿಮ್ ಬಿಸ್ನೆಸ್ ಅಲ್ಲಿ ತುಂಬಾ ದುಡ್ಡು ಉಳಿಸಬಹುದು. ಈ ಸ್ಟವ್ ನ ಯೂಸ್ ಮಾಡೋದಂತೂ ತುಂಬಾ ಸಿಂಪಲ್. ಈ ಸ್ಟವ್ ಗೆ ಮರದ ಪೀಸ್ ಅಥವಾ ವುಡ್ ಪೀಸ್ ನ ಒಳಗಡೆ ಹಾಕಿದ್ರೆ ಸಾಕು, ತುಂಬಾ ಕಮ್ಮಿ ವುಡ್ ಪೀಸಸ್ ಅಲ್ಲಿ ರನ್ ಆಗುತ್ತೆ. ಹಾಗೆ ರೆಗ್ಯುಲೇಟರ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ನೀವು ಹೀಟ್ ನ ಜಾಸ್ತಿ ಕಮ್ಮಿ ಕೂಡ ಮಾಡ್ಕೋಬಹುದು. ಈ ಸ್ಟವ್ ನ ನೀವು ಯಲಹಂಕ ಅಟ್ಟೂರ್ ಲೇಔಟ್ ಅಲ್ಲಿ ಲೊಕೇಟ್ ಆಗಿರೋ ಚಾಮುಂಡೇಶ್ವರಿ ವುಡ್ ಸ್ಟವ್ ಅಲ್ಲೇ ಪರ್ಚೇಸ್ ಮಾಡಬಹುದು. ಈ ಸ್ಟವ್ ಗಳನ್ನ ತಮಿಳುನಾಡಲ್ಲಿರೋ ತಿರುವಳ್ಳುವರ್ ಇಂಜಿನಿಯರಿಂಗ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಮನೇಲಿ ಯೂಸ್ ಮಾಡೋ ಚಿಕ್ಕ ಸ್ಟವ್ ಇಂದ ಹಿಡಿದು ಹೋಟೆಲ್ ಹಾಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಯೂಸ್ ಮಾಡೋ ದೊಡ್ಡ ಸ್ಟವ್ ವರೆಗೂ ಸಿಗ್ತಾ ಇದೆ. ಇನ್ನ ಸ್ಟವ್ ವಿಷಯಕ್ಕೆ ಬಂದ್ರೆ ಹೊರಗಡೆ ಸೆರಾಮಿಕ್ ರಿಂಗ್ ಕೊಟ್ಟಿದ್ದಾರೆ, ಒಳಗಡೆ ಪೂರ್ತಿ ಕ್ಯಾಸ್ಟಿಂಗ್ ಬಂದಿದ್ದಾರೆ. ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಅಲ್ಲಿ ಇದೆ. ಈ ಸೆರಾಮಿಕ್ ರಿಂಗ್ ಬಂದು ಹೀಟ್ ನ ಆಚೆ ಕಡೆ ಬಿಟ್ಕೊಡಲ್ಲ. ಹಾಗೆ ಸ್ಟವ್ ಹೀಟ್ ಅಲ್ಲಿ ಇದ್ದಾಗಲೂ ನೀವು ಆರಾಮಾಗಿ ಮುಟ್ಬಹುದು. ನೀವು ಎಷ್ಟೊತ್ತು ಬೇಕಾದ್ರೂ ಇದ್ರ ಪಕ್ಕ ನಿಂತ್ಕೊಂಡು ಅಡಿಗೆ ಮಾಡಬಹುದು, ಒಂದ್ ಚೂರು ಹೊಗೆ ಬರಲ್ಲ. ಹಾಗೆ ರೆಗ್ಯುಲೇಟರ್ ಸಮೇತ ಸ್ಟವ್ ನ ಡಿಸೈನ್ ಮಾಡಿದ್ದಾರೆ. ಈ ಸ್ಟವ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಯಲಹಂಕ ಅಟ್ಟೂರ್ ಲೇಔಟ್ ಲೊಕೇಟ್ ಆಗಿರೋ ಚಾಮುಂಡೇಶ್ವರಿ ವುಡ್ ಸ್ಟವ್ ಶಾಪ್ ನ ವಿಸಿಟ್ ಮಾಡಿ.